ದೈವರಕ್ಷೆ ಮಂತ್ರಸಿದ್ಧಿ ತರಗತಿ ಜೂನ್ 21ರಿಂದ ಪ್ರಾರಂಭ ಆಗ್ತಾ ಇದೆ. ಸೊ ತುಂಬಾ ಜನ ಕಾಮೆಂಟ್ಸ್ ಮಾಡಿದ್ದಾರೆ, ತುಂಬಾ ಜನ ಜಾಯಿನ್ ಆಗಿದ್ದಾರೆ ಇವಾಗಲೇ. ಇನ್ನು ಕೂಡ ಎಲ್ರಿಗೂ ಜಾಯಿನ್ ಆಗುವಂತ ಅವಕಾಶಗಳಿದೆ. ಒಂದಿಬ್ರು ನನ್ನ ಹತ್ರ ಪ್ರಶ್ನೆಯನ್ನ ಕೇಳಿದ್ರು, ಕಲಿಯುಗದಲ್ಲಿ ಮಂತ್ರಸಿದ್ಧಿ ಆಗ್ಬೇಕಿದ್ರೆ, ಅಂದ್ರೆ ಈಗಿನ ಕಲಿಕಾಲದಲ್ಲಿ ಮಂತ್ರಸಿದ್ಧಿ ಆಗ್ಬೇಕಿದ್ರೆ ಅದು ಎಷ್ಟು ಸಮಯ ಹಿಡಿಯುತ್ತೆ, ಏನ್ ಮಾಡ್ಬೇಕು? ಮುಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಗುರುವಿನ ಜೊತೆ ತುಂಬಾ ವರ್ಷಗಳಲ್ಲಿ ಇದ್ದು ಅವ್ರು ಕಲಿತಾ ಇದ್ರು ಅಂತ. ಸೊ ನೋಡಿ, ಕಲಿಯುಗದಲ್ಲಿ ಮಂತ್ರ ಸಿದ್ಧಿ ಆಗ್ಬೇಕಿದ್ರೆ ಯಾವುದಾದ್ರು ಒಂದು ಶಕ್ತಿಯನ್ನ ನಾವು ಆರಾಧನೆ ಮಾಡ್ಬೇಕು. ಇವತ್ತೊಂದು ಶಕ್ತಿ, ಇವತ್ತೊಂದು ಗಣಪತಿ ಆರಾಧನೆ, ನಾಳೆ ಕಟೀಲ ಆರಾಧನೆ, ಅಂದ್ರೆ ಎಲ್ಲ ಶಕ್ತಿ ನಮ್ಮದೇ, ಹೋಗುದಲ್ಲ. ಎಲ್ಲರಿಗೆ ಒಂದು ಹರಕೆ ಹೇಳ್ತಾ ಬರುದು, ಒಂದು ಗಣಪತಿಗೆ ಹರಕೆ ಹೇಳ್ತಾ ಬರುದು, ಒಂದು ಈಗ ಮನೆ ಹಾಕ್ಬೇಕಿದ್ರೆ ಗಣಪತಿ ದೇವರಲ್ಲಿ ಒಂದು ಹರಕೆ, ಕಟೀಲಲ್ಲಿ ಒಂದು ಹರಕೆ, ಒಂದೇ ವಿಷಯಕ್ಕೆ ಹೊಲಲ್ಲಿ ಒಂದು ಹರಕೆ, ಅಥವಾ ಒಂದು ಮಂತ್ರ ದೇವತೆಗೊಂದಾಗಿ ಸೇವೆ, ಕೊರಗಜ್ಜನಿಗೊಂದಾಗಿ, ಈ ರೀತಿ ಮಾಡಿದ್ರೆ ಮಂತ್ರ ಸಿದ್ಧಿ ಆಗುವುದಿಲ್ಲ, ಅಥವಾ ಯಾವ ಶಕ್ತಿ ಕೂಡ ಸಿದ್ಧಿಸುವುದಿಲ್ಲ. ಇದನ್ನ ಮೇನ್ ಬಿಡ್ಬೇಕು. ಕಲಿಯುಗದಲ್ಲಿ ಮಂತ್ರ ಸಿದ್ಧಿ ಆಗ್ಬೇಕಿದ್ರೆ ಎಲ್ಲವೂ ಶಕ್ತಿ ನಮ್ಮದೇ, ಎಲ್ಲವೂ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು, ಅಲ್ಲಿ ಪಾಸಿಟಿವ್ ಅನ್ನ ತಗೋಬೇಕು, ಅಲ್ಲಿ ತೀರ್ಥಸ್ಥಾನ ಮಾಡ್ಬೇಕು. ಸೊ ಗ್ರಾಮ ದೇವರಲ್ಲಿ ಖಂಡಿತವಾಗ್ಲೂ ಹೋಗಲೇಬೇಕು, ಅದರಲ್ಲಿ ಮಾತಿಲ್ಲ. ಆದ್ರೆ ಎಲ್ಲ ಕಡೆ ಹೋದಾಗ ಹರಕೆ, ಅಥವಾ ಅಲ್ಲಿ ಒಂದು ಯಾವುದೋ ನಮ್ಮ ಒಂದು ಕೆಲಸ ಆಗ್ಲಿಕ್ಕೆ ಇನ್ನೊಂದು ಸೇವೆ ಮಾಡ್ತೇನೆ, ಈ ರೀತಿ ಕಮಿಟ್ ಆಗಬಾರದು. ಆಗ ನಮ್ಮ ಯಾವ ಕೆಲಸ ಕೂಡ ಆಗಲ್ಲ. ನೀವು ಒಂದೇ ಶಕ್ತಿಯನ್ನ ಪ್ರಬಲವಾಗಿ ನಂಬಿದ್ದರೆ ಅದು ಖಂಡಿತವಾಗ್ಲೂ ಸಿದ್ಧಿ ಆಗ್ತದೆ. ಅದೇ ಮಂತ್ರವನ್ನ, ಅದ್ರದ್ದೇ ಮಂತ್ರವನ್ನ ನೀವು ಪದೇ ಪದೇ ಹೇಳ್ತಾ ಇದ್ರೆ ಅದು ಜಪ ಆಗ್ತದೆ. ನಾವೀಗ ಒಬ್ಬ ಮಾತಾಡುವಾಗ ಹೇಳ್ತೀವಿ, ನಿಮ್ಗೆ ಅದೇ ಜಪ ಮಾರೆ ಅಂದ್ರೆ ಪದೇ ಪದೇ ರಿಪೀಟ್ ಮಾಡ್ತಾ ಹೋದಾಗ ಅದು ಜಪ ಆಗ್ತದೆ. ಯಾವ ಶಕ್ತಿಗ 3 ಶಕ್ತಿಗಳಿದೆ. ರಾಜಸ ಶಕ್ತಿ ಇದೆ, ಸಾತ್ವಿಕ ಶಕ್ತಿ ಇದೆ, ತಾಮಸ ಶಕ್ತಿ ಇದೆ. ಈಗ ಬೇಗ ಓಳಿತಕ್ಕಂಥದ್ದು ಯಾವ್ದಂದ್ರೆ ತಾಮಸ ಶಕ್ತಿ, ಅದು ರಕ್ತಹಾರ ಎಲ್ಲ ಕೊಡ್ತಕ್ಕಂಥ ಶಕ್ತಿಗಳಿದೆ. ತಾಮಸ ಶಕ್ತಿ ಯಕ್ಷಿಣಿ ಇರ್ಬೋದು, ದೊಡ್ಡಮಾಲಿನಿ, ಬೇರೆ ಬೇರೆ ಚಾಮುಂಡಿ, ಅಂದ್ರೆ ಚಾಮುಂಡಿಯಲ್ಲಿ ಬೇರೆ ಬೇರೆ ವಿಧಗಳಿದೆ. ಹಾಗಾದ್ರೆ ಸಾತ್ವಿಕ ಅಂದ್ರೆ ಕಟೀಲು ದೇವಿ ಇರ್ಬೋದು, ನಾವ್ ಯಾವ್ದೆಲ್ಲ ದೇವರಿಗೆ ಫ್ರೂಟ್ಸ್ ಎಲ್ಲ ಇರ್ತೇವೆ, ಆ ರೀತಿ ರಾಜಸ ಶಕ್ತಿಗಳು ನಮ್ಮ ದೈವಗಳಿರ್ಬೋದು. ಸೊ ಸೆಕೆಂಡ್ ಆಗಿ ನಮಗೆ ರಾಜಸ ಶಕ್ತಿಗಳು ತುಂಬಾ ಕನೆಕ್ಟ್ ಆಗ್ತದೆ. ಈಗ ನಿಮ್ಮ ಮನೆಯಲ್ಲಿ ನೀವು ದೈವವನ್ನ ಆರಾಧನೆ ಮಾಡುವವರಾಗಿದ್ದಾರೆ, ನೀವು ಪ್ರತಿ ವರ್ಷ ಅದಕ್ಕೆ ಅಗೆಲು ಸೇವೆಯನ್ನು ಕೊಡ್ತೀರಾ, ಕೋಳಿಯನ್ನ ಕೊಡ್ತೀರಾ. ಸೊ ಅಂತ ಶಕ್ತಿಯನ್ನ ಆರಾಧನೆ ಮಾಡ್ತೀರಾ ಅಂತ ಆದ್ರೆ ನೀವು ಅದಕ್ಕೆ ಬೇಕಾದಂತಹ ಮಂತ್ರವನ್ನ, ಅದಕ್ಕೆ ಬೇಕಾದ ತಂತ್ರವನ್ನ, ಅದನ್ನೇ ನೀವು ಸಿದ್ಧಿ ಮಾಡಬಹುದು. ಆಗ ಅದು ನಿಮ್ಗೆ ಸಿದ್ಧಿ ಆಗ್ತದೆ, ಆ ಶಕ್ತಿ ನಿಮ್ಗೆ ಸಿದ್ಧಿ ಆಗ್ತದೆ. ಸೊ ನಾವು ದೇವಿಯನ್ನ ಆರಾಧನೆ ಮಾಡ್ತೇವೆ, ನಾವು ಸಾತ್ವಿಕ ರೀತಿಯಲ್ಲಿ ಸಾತ್ವಿಕ ಶಕ್ತಿಯನ್ನ ಆರಾಧನೆ ಮಾಡಿ. ತಾಮಸ ಶಕ್ತಿ ನಂಗೆ ಗೊತ್ತಿಲ್ಲ, ಅದನ್ನ ಮಾಡಬಾರ್ದು. ಸೊ ಅದು ಮಾಡಿದ್ರೆ ಅದು ಬೇಗ ರಿಸಲ್ಟ್ ಕೊಡ್ತದೆ, ಮತ್ತೆ ರಿಟರ್ನ್ ಆಗಿ ಕೆಲವೊಂದು ಪ್ರಾಬ್ಲಮ್ಗಳನ್ನು ಕೊಡ್ತದೆ ಅಂತ ಗೊತ್ತಿದ್ದವರು ಹೇಳ್ತಾರೆ. ಆಗ ನಿಮ್ಗೆ ಒಂದು ಮಂತ್ರ ಸಿದ್ಧಿ ಆಗ್ತದೆ. ಈಗ ಮಂತ್ರನೇ ಗೊತ್ತಿಲ್ಲ, ನೀವು ದೇವಿಯ ಮುಂದೆ ಕೂತು ದೇವಿ 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 ಅಂತ ಹೇಳಿದ್ರೆ ಕೂಡ ಅದು ಸಿದ್ಧಿ ಆಗ್ತದೆ. ಅದಕ್ಕೆ ಇಂಥದ್ದೇ ಒಂದು ಸಿದ್ಧಿ ಮಾಡುವಾಗ ಇಂಥದ್ದೇ ಒಂದು ಆಹಾರವನ್ನು ತಗೋಬೇಕು. ಯಾಕಂದ್ರೆ ಅದೆಲ್ಲ ಮೈಂಡ್, ಅಂದ್ರೆ ಆತ್ಮ ಮತ್ತೆ ಪರಮಾತ್ಮ ಯಾವುದು ನಿಮ್ಮ ಮೈಂಡ್ ತಗೋತದೆ, ಅದನ್ನ ನಿಮ್ಮ ಬಾಡಿ ತಗೋತದೆ, ಬಾಡಿ ತಗೋದನ್ನ ಮೈಂಡ್ ತಗೋದು. ಆದ್ರಿಂದ ಫುಡ್ ಕೂಡ ಇಂಥದ್ದೇ ತಗೋಬೇಕಂತ ಇದೆ ಸಿದ್ಧಿ ಮಾಡಬೇಕಿದ್ರೆ. ಕೆಲವೊಂದಕ್ಕೆ ಇಷ್ಟಿಷ್ಟು ದಿನ ಮಂತ್ರ ಜಪ ಮಾಡಿದ್ರೇನೆ ಸಿದ್ಧಿ ಆಗುವಂತ ದೇವತೆಗಳೆಲ್ಲ ಇದೆ, ಅದೆಲ್ಲ ಬೇರೆ. ಸೊ ನೀವು ನಿಮ್ಮ ಕಲಿಯುಗದಲ್ಲಿ ಏನ್ ಮಾಡ್ಬೇಕಂದ್ರೆ, ನೀವೀಗ ನಾವೇನು ಕಲಿಯುಗದಲ್ಲಿ ಈಗ ತುಂಬಾ ಗುರುವಿನ ಜೊತೆ ಇದ್ದೇ ಕಲಿಬೇಕು ಅಂತ ಈಗ ನಮ್ಗೆ ಕೆಲ್ಸಕ್ಕೆ ಹೋಗ್ತೇವೆ, ನಮ್ಗೆ ಒಂದು 2-3 ವರ್ಷ ಗುರುವಿನ ಜೊತೆ ಇದ್ದು ಕಲೀಲಿಕ್ಕೆ ಆಗ್ತದೆ ಇಲ್ಲ. ಸೊ ಕಲಿಯುಗದಲ್ಲಿ ಅದೆಲ್ಲ ಸಾಧ್ಯ ಇಲ್ಲ. ಆಗ ಏನ್ ಮಾಡ್ಬೇಕಂದ್ರೆ ನೀವು ಮನೆಯಲ್ಲೇ ಇದ್ದು ಮಾಡ್ಬೋದು. ನಿಮ್ಮ ಮನೆಯಲ್ಲೇ ಇದ್ದು ನಿಮ್ಮ ಮನೆಯ ಶಕ್ತಿಯನ್ನೇ ಸಿದ್ಧಿ ಮಾಡ್ಬೋದು. ಅದುವೇ ಮಂತ್ರ ಸಿದ್ಧಿ, ಬೇರೇನಿಲ್ಲ ಸಿದ್ಧಿ ಆಗುವುದಂದ್ರೆ ಮಂತ್ರ ಸಿದ್ಧಿ. ಆ ಮಂತ್ರವನ್ನು ನೀವು ಯಾವಾಗ ಬೇಕಿದ್ರು ಉಪಯೋಗ ಮಾಡಿ. ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಆ ಮಂತ್ರವನ್ನ ಹೇಳಿ, ಒಬ್ಬರಿಗೆ ನೀರು ಕೊಟ್ರೆ ಕೂಡ ಅವನ ಏನಾದ್ರು ಪ್ರಾಬ್ಲಮ್ ಇದೆ ಕ್ಲಿಯರ್ ಆಗ್ತದೆ. ನೀವು ಸಿದ್ಧಿ ಮಾಡಿದಂತಹ ಮಂತ್ರವನ್ನ, ಯಾವುದೇ ಮಂತ್ರ ಇರಲಿ, ಆ ಮಂತ್ರವನ್ನ ನೀವೇ ಅದಕ್ಕೆ ನೀರಿಗೆ ಕೊಟ್ಟು ಅಥವಾ ಭಸ್ಮಕ್ಕೆ ಹಾಕಿ ಸ್ವಲ್ಪ ನೀವು ನಿಮ್ಗೆ ಹಾಕಿದ್ರೆ ಕೂಡ ನಿಮ್ಗೆ ಪಾಸಿಟಿವ್ ಎನರ್ಜಿ ಬರ್ತದೆ. ಬೇರೊಬ್ಬನಿಗೆ ಹೀಲಿಂಗ್ ಮಾಡ್ಬೋದು. ನಿಮ್ಗೆ ಗೊತ್ತಿದ್ರೆ ವಿಧಿಗಳೆಲ್ಲ ಗೊತ್ತಿದ್ರೆ ಅವನ ನೆಗೆಟಿವಿಟಿ ಎಲ್ಲ ತೆಗಿಬಹುದು. ಒಂದು ತೆಂಗಿನಕಾಯಿ ಕೊಟ್ಟು ಕೂಡ ಅದಕ್ಕೆ ಅದರಲ್ಲಿರ್ತಕ್ಕಂಥ ನಿಮ್ಮ ಮಂತ್ರವನ್ನ ಮಂತ್ರಿಸಿ ಅವನ ದೇಹದಲ್ಲಿರ್ತಕ್ಕ ದೋಷವನ್ನ ವಿಧಿಯ ಪ್ರಕಾರ ತೆಗೆದು ಅವನಿಗೆ ಕೊಡಬಹುದು. ಇದೆಲ್ಲ ಮಾಡ್ಲಿಕ್ಕೆ ಮುಖ್ಯ ಏನ್ ಬೇಕಂದ್ರೆ ಅಲ್ಲಿ ಮಂತ್ರ ಸಿದ್ಧಿ.
ಯಾವುದಾದ್ರೂ ಮಂತ್ರ ಗೊತ್ತಿರಲೇಬೇಕು, ನೀವು ಸಿದ್ಧಿ ಮಾಡಿರಲೇಬೇಕು. ಪದೇ ಪದೇ ಒಂದನ್ನು ಹೇಳ್ತಾ ಬಂದಾಗ ಅದು ಸಿದ್ಧಿ ಆಗ್ತದೆ. ಕೆಲವಕ್ಕೆ 1 ಲಕ್ಷ ಜಪ ಇರ್ಬೋದು, ಕೆಲವಕ್ಕೆ 9 ಲಕ್ಷ ಜಪ ಇದೆ, ಕೆಲವಕ್ಕೆ 36 ಲಕ್ಷ ಜಪಗಳಿದೆ, ಈ ರೀತಿ ಇದೆ. ಸೊ ನಿಮ್ಗೆ ಯಾವ ಆಯ್ಕೆ ಬೇಕು ಅದನ್ನು ನೋಡಿ. ಅದಕ್ಕೆ ದೈವರಕ್ಷೆ ಮಂತ್ರ ಸಿದ್ಧಿಯಿಂದ ಮಾಡಿದೆ. ನೀವು ಆರಾಧನೆ ಮಾಡುವ ಶಕ್ತಿಗೆ ನಿಮ್ಮ ಎನರ್ಜಿಯನ್ನು ಕೊಟ್ಟು ಯಾವ ರೀತಿ ಅದನ್ನ ಸಿದ್ಧಿ ಮಾಡಬಹುದು, ಅದುವೇ ದೈವರಕ್ಷೆ ಮಂತ್ರ ಸಿದ್ಧಿಯಲ್ಲಿ ಇರ್ತಕ್ಕಂಥದ್ದು. ಎಷ್ಟು ಸಮಯ ಹಿಡಿಬಹುದು ಕಲಿಯುಗದಲ್ಲಿ, ಅವನ ಎನರ್ಜಿ ಹೇಗಿದೆ ಆ ಪ್ರಕಾರ. ಒಬ್ಬನಿಗೆ 48 ದಿನದಲ್ಲೇ ಸಿದ್ಧಿ ಆಗ್ಬೋದು, ಮತ್ತೊಬ್ಬನಿಗೆ 3 ತಿಂಗಳು, ಮತ್ತೊಬ್ಬನಿಗೆ 6 ತಿಂಗಳು ಹಿಡಿಬಹುದು. ಅವನು ಯಾವ ರೀತಿ ಎನರ್ಜಿಯನ್ನು ಕೊಡ್ತಾನೆ ಆ ರೀತಿ ಅವನಿಗೆ ಕಾಸಿಗೆ ತಕ್ಕಷ್ಟು ಕಜ್ಜಾಯ, ಆ ರೀತಿ ಎಷ್ಟು ಸಿಗ್ತದೆ, ಎಷ್ಟು ಜಪ ಮಾಡ್ತೀವಿ ಅಷ್ಟು ರಿಸಲ್ಟ್ ಬೇಗ ಸಿಗ್ತದೆ, ಮಂತ್ರ ಸಿದ್ಧಿ ಆಗುತ್ತೆ. ಸೊ ಗುರು ಯಾಕೆ ಬೇಕು ಅದಕ್ಕೆ? ಗುರು ಒಬ್ಬ ಮಾರ್ಗದರ್ಶಕ, ರೂಟ್ ತೋರಿಸ, ಅದರಲ್ಲೆಲ್ಲ ಇರ್ತಕ್ಕಂಥ ಅರ್ಥವನ್ನ ಗುರು ತಿಳಿಸಿಕೊಡ್ತಾರೆ. ಅದಕ್ಕೆ ಒಬ್ಬ ಗುರು ಬೇಕು. ಆ ಗುರು ಕೂಡ ಆ ಮಂತ್ರವನ್ನ ಸಿದ್ಧಿ ಮಾಡಿದಿರ್ಬೇಕು. ನಾನೀಗ ಒಂದು ಮಂತ್ರವನ್ನು ಕೊಡ್ಬೇಕಿದ್ದು ನಾನು ಆ ಮಂತ್ರವನ್ನ ಸಿದ್ಧಿ ಮಾಡಿರ್ಬೇಕು, ಇಲ್ಲದ್ರೆ ಕೊಡ್ಲಿಕ್ಕೆ ಆಗಲ್ಲ. ಅದು ಕೊಟ್ರೆ ಕೂಡ ಫಲ ಕೊಡುವುದಿಲ್ಲ. ಬುಕ್ಕಲ್ಲಿ ನೋಡಿ ಕೂಡ ಅಥವಾ ಯೂಟ್ಯೂಬ್ ಅಲ್ಲಿ ನೋಡಿ, ಬೇರೆ ಫೇಸ್ಬುಕ್ ಅಲ್ಲಿ ನೋಡಿ ನಿಮ್ಗೆ ಮಂತ್ರವನ್ನ ಸಿದ್ಧಿ ಮಾಡಬಹುದು. ಆದ್ರೆ ನೀವೇ ಸ್ಟಾರ್ಟಿಂಗ್ ಇಂದ ಎನರ್ಜಿಯನ್ನ ಕೊಡ್ತಾ ಬರ್ಬೇಕು. ಒಂದು ಮಂತ್ರ ಇದೆ, ದೇವಿಯ ಮಂತ್ರ, ಓಂ ದುಂ ದುರ್ಗಾಯ ನಮಃ ಆಗಿರ್ಬೋದು, ಓಂ ಗಂ ಗಣಪತಿ ನಮಃ, ಆ ಮಂತ್ರವನ್ನು ನೀವು ಬುಕ್ಕಲ್ಲಿ ನೋಡಿ ಕೂಡ ನೀವು ಸಿದ್ಧಿಯನ್ನ ಮಾಡ್ತಾ ಬರ್ಬೇಕು. ಆದ್ರೆ ಒಬ್ಬ ಮಾರ್ಗದರ್ಶಕರ ಮುಖಾಂತರ, ಗುರುವಿನ ಮುಖಾಂತರ ತಗೊಂಡಾಗ ಆ ಮಂತ್ರಕ್ಕೆ ಒಂದು ಜೀವ ಬರುತ್ತೆ, ಜೀವಕಲೆ ಇರುತ್ತೆ. ಏನ ಗುರು ಎಷ್ಟು ಜಪ ಮಾಡಿದಾನ ಅಷ್ಟು ಜಪಗಳು ಕೂಡ ನಿಮ್ಗೆ ಆಡ್ ಆನ್ ಆಗ್ತದೆ, ಅಂದ್ರೆ ಪ್ಲಸ್ ಆಗ್ತದೆ. ಅದಕ್ಕೋಸ್ಕರ ನಾವು ಗುರುವಿನ ಮುಖಾಂತರ ತಗೋಬೇಕು, ಅದು ಉಪದೇಶ ಆಗಿರ್ಬೇಕು ಅಂತ ನಾವು ಎಲ್ಲ ಹೇಳ್ತೀವಿ. ಸೊ ಕಲಿಯುಗದಲ್ಲಿ ಮಂತ್ರ ಸಿದ್ಧಿ ಮಾಡೋದು ತುಂಬಾ ಈಸಿ. ಹಿಂದಿನ ಕಾಲದಲ್ಲ ತುಂಬಾ ಕಷ್ಟ ಇತ್ತು, ಫೆಸಿಲಿಟೀಸ್ ಇರಲಿಲ್ಲ. ಸೊ ಇವಾಗ ನಾವು ಕೆಲಸವನ್ನ ಮಾಡ್ತಾ ಮಂತ್ರವನ್ನ ಸಿದ್ಧಿ ಮಾಡಬಹುದು. ಅದ್ಭುತವಾಗಿರ್ತಕ್ಕಂಥ ತರಗತಿ, ಅದುವೇ ದೈವರಕ್ಷೆ ಮಂತ್ರ ಸಿದ್ಧಿ. ಜೂನ್ 21ರಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಜಾಯಿನ್ ಆಗೋರು ಖಂಡಿತ ಜಾಯಿನ್ ಆಗ್ಬೋದು. ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ.